ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ, ನಾನು ಅವಲಕ್ಕಿ ಚುಡುವ ಅಂತಾರೆ ಅಥವಾ ಹಚ್ಚಿದ ಅವಲಕ್ಕಿ ಅಂತಾರೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನೊಂದು ಅರ್ಧ KG ಅವಲಕ್ಕಿ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಅವಲಕ್ಕಿ ಗರಿ ಗರಿ ಆಗೋ ಹುರಿದು ಒಂದು ಬೌಲ್ಗೆ, ಒಂದು ಪಾತ್ರೆಗೆ ತೆಗಿಬೇಕು. ಆಮೇಲೆ ಒಗ್ಗರಣೆ ಕೊಡಬೇಕು. ನೋಡಿ, ಇದಕ್ಕೆ ಈರುಳ್ಳಿ ಅದೆಲ್ಲ ಆ ಥರ ಅಲ್ಲ. ಇದಕ್ಕೆ ಹುರಗಡ್ಲೆ, ಕಡಲೆ ಬೀಜ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಬೇಕು ಇದನ್ನು. ಹಾಗೆ ಅವಾಗವಾಗ ಕಾಫಿ ಜೊತೆ ತಿನ್ನೋಕ್ಕೆ, ಯಾವಾಗಾದರೂ ಹಸಿವೆ ಅನಿಸಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಹುರಿದು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಗರಿ ಗರಿ ಆಗಿದ್ದಾವೆ. 10 ಮಿನಿಟ್ಸ್ ಹುರಿಬೇಕು. ನೋಡಿ ಈಗ ಹೇಗಾಗಿದೆ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಕೊಡಬೇಕು. ನೋಡಿ, ಈಗ ಮೊದಲಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೇಕು. ನೋಡಿ, ಬೆಳ್ಳುಳ್ಳಿನೂ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ, ಬೇಕಂದರೆ ಜಜ್ಜಿಕೊಳ್ಳಬಹುದು. ಬೆಳ್ಳುಳ್ಳಿನೂ ಹಾಕಿದ್ದೀನಿ. ನಂತರ ಕಡಲೆ ಬೀಜ ಇರುತ್ತಲ್ಲ, ಶೇಂಗಾ ಹಾಕಿದ್ದೀನಿ. ಒಂದು ಬಟ್ಲು ಶೇಂಗಾ ತಗೋಬೇಕು. ಒಂದು ಸ್ವಲ್ಪ ಕರಿಬೇವು. ಇದನ್ನು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಜಾಸ್ತಿ ಇಟ್ಬಿಟ್ರೆ ಸೀದೋಗುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕಲ್ಲ, ಸಿಮ್ಮಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸು. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಈ ಕಡಲೆ ಬೀಜ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿಗೆ ಹುರಿಗಡಲೆ ಹಾಕಬೇಕು. ನಂತರ ಆಮೇಲೆ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಒಂದು ಬಟ್ಲು ಕೊಬ್ಬರಿ ಕೂಡ ಹಾಕಬೇಕು. ಶೇಂಗಾ ಅರ್ಧ ಫ್ರೈ ಆದಮೇಲೆ ಹುರಿಗಡಲೆ ಹಾಕಬೇಕು. ತೀರಾ ಕೆಂಪಿಗೆ ಆಗಬಾರ್ದು, ಸ್ವಲ್ಪ ಅರ್ಧ ಹುರ್ಕೋಬೇಕು. ಹುರಿಗಡಲೆ ಜೊತೆ ಹುರಿತೀವಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಹುರಿಗಡಲೆ ಹಾಕಿ ಎರಡು ಮಿಕ್ಸ್ ಮಾಡಿ ಹುರಿತಾ ಇದ್ದೀವಿ. ಶೇಂಗಾ ಮತ್ತು ಹುರಿಗಡಲೆ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಒಂದು 4 ಹೆಚ್ಚಿಟ್ಕೊಂಡಿದ್ದು ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಬಿಟ್ರೆ ಸೀದೋದಾಗ ಆಗುತ್ತೆ ಒಣಮೆಣಸಿನ್ಕಾಯಿ. ಅದಕ್ಕೆ ಆಮೇಲೆ ಹಾಕಿದರೆ ತಾನೇ ಚೆನ್ನಾಗಿ ಫ್ರೈ ಆಗುತ್ತೆ, ಗರಿ ಗರಿ ಆಗುತ್ತೆ. ನೋಡಿ, ಈಗ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು ಬಟ್ಲು, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಹೈ ಹೀಟ್ ಮಾಡಿದರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾದರೂ ಹುರಿಬೇಕು. ಇದನ್ನು ಗ್ಯಾಸ್ ಹೈ ಇಡಬಾರ್ದು. ನೋಡಿ, ಹಾಗೆ ಚೆನ್ನಾಗಿ ಗರಿ ಗರಿ ಆಗುತ್ತೆ. ಕೊಬ್ಬರಿ ಎಲ್ಲ ಕೆಂಪು ಬ್ರೌನ್ ಕಲರಿಗೆ ಬರುತ್ತೆ. ನೋಡಿ, ನಾನು ಸ್ವಲ್ಪ ಹೊತ್ತಿಗೆ ಒಂದು 5 ನಿಮಿಷ ಹೀಗೆ ಹುರಿತಾ ಇರಬೇಕು. ನೋಡಿ, ಆಗಲೇ ಸ್ವಲ್ಪ ಕೊಬ್ಬರಿ ಎಲ್ಲ ಕಲರ್ ಬಂದಿದೆ. ಇದನ್ನು ಮಾಡಿಟ್ಬಿಟ್ರೆ ನಾವು ಆಫೀಸಿಂದ ಬಂದ ತಕ್ಷಣ ತಿನ್ಬೋದು, ಅಥವಾ ಮಕ್ಕಳಿಗೂ ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು. ನೋಡಿ, ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕಿದೆ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅರಿಶಿನ ಚೆನ್ನಾಗಿ ಕಲಿಬೇಕು ಎಲ್ಲದಕ್ಕೂ.
ನಾವು ಚೆನ್ನಾಗಿ ಇದು ಫ್ರೈ ಆದಮೇಲೆ ಏನು ಮಾಡಬೇಕು, ಹುರಿದಿಟ್ಟಿರ್ತೀವಲ್ಲ ಅವಲಕ್ಕಿ ಜೊತೆ ಇದನ್ನು ಒಗ್ಗರಣೆ ಹಾಕಿರ್ತೀವಲ್ಲ, ಇದು ಎಲ್ಲ ಶೇಂಗಾ ಹುರಿಗಡಲೆ ಎಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಸ್ವಲ್ಪನೇ ಹಾಕಿದ್ರೆ ಪರವಾಗಿಲ್ಲ, ಜಾಸ್ತಿ ಹಾಕ್ಬೇಡಿ. ನೋಡಿ ಚೆನ್ನಾಗಿ ಎಲ್ಲ ಕಲರ್ ಬಂದಿದೆ. ಶೇಂಗಾ ಕೂಡ, ಬೆಳ್ಳಿ, ಕೊಬ್ಬರಿ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ, ಗರಿ ಗರಿ ಆಗಿದೆ. ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಸಿ ರೆಸಿಪಿಗಳನ್ನು ಅವಲಕ್ಕಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಒಗ್ಗರಣೆ ಹಾಕಿ ಕೂಡಿಸ್ತಾ ಇದ್ದೀನಿ. ಎಲ್ಲ ಹರಡಬೇಕಿದೆ ಅವಲಕ್ಕಿ ಮೇಲೆ, ನಂತರ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಎಲ್ಲ ತಿನ್ನೋಕ್ಕೆ. ಸಾಯಂಕಾಲ ಟೈಮ್ ಸ್ವಲ್ಪ ಕಲಸಿದ್ದೀನಿ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಇದೆಯಲ್ಲ ಬಾಣಲೆಯಲ್ಲಿ ಇದೆಲ್ಲ ಅವಲಕ್ಕಿನ ಎಲ್ಲ ಮಿಕ್ಸ್ ಮಾಡಿದ್ದು ಬಾಣಲೆಗೆ ಹಾಕಿ ಕಲಿಸ್ಬೇಕು. ಈಗ ನೋಡಿ ಕಲಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಎಲ್ಲ ಅರಿಶಿನ ಎಲ್ಲದಕ್ಕೂ ಅಪ್ಲೈ ಆಗಬೇಕು. ಅವಲಕ್ಕಿಗೆಲ್ಲ ಚೆನ್ನಾಗಿ ಕಲಿತಿರ್ಬೇಕು. ಮನೆಗೆ ಯಾರಾದರೂ ಬಂದ್ರೇನು ಇದ್ದಕ್ಕಿದ್ದಂತೆ ಅವಲಕ್ಕಿ ಜೊತೆಗೆ ಒಂದು ಸ್ವೀಟ್ ಕೊಟ್ಟು ಕಾಫಿಯನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿಟ್ರೆ ಒಂದು 15 ದಿವಸದವರೆಗೂ ತಿನ್ಬೋದು. ಇದು ನಾನು ಅರ್ಧ kg ಮಾಡಿದ್ದೀನಿ. 1 kg ಮಾಡಿದ್ರೆ ಇನ್ನೂ ಜಾಸ್ತಿ ದಿನ ಇರ್ಬೋದು, ಒಂದು ವಾರ ಆದರೂ ತಿನ್ಬೋದು. ನೋಡಿ ಕೊಬ್ಬರಿ ಎಲ್ಲ